ಯಾಕಲ್ಲ ರೋಡ್ ಸೈಡ್ ಕೂತ್ಕೊಂಡಿರೋದು? ಹೇಳ್ತೀನಿ ಅಂದ್ರೆ ಏನು ಹೇಳಲೇ ಇಲ್ಲ. ಸುಮ್ಮನೆ ಕಣ, ಬೇಜಾರಾಗ್ತಿತ್ತ? ಕಾಮಿಡಿ ನೋಡಿ ಹೆಂಗ್ ಮಾಡ್ತೀನಿ, ನಮ್ಮೂರರೆಲ್ಲ ನಗ್ಬೇಕು ಹಂಗ್ ಮಾಡ್ತೀನಿ. ಏನ್ ಮಾಡ್ತೀಯಾ ಕಾಮಿಡಿ? ಸುಮ್ಮನೆ ನೋಡು. ಕಿರಣ ಅಟ್ಲ ತಿರಿಕೆ ಅಲ್ಲ ಹುಡುಗಿ ಬರ್ತೈತ್ ನೋಡಲ್ಲಿ. ವಾ ಹೆಣ್ಮಗು 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 ಬಂತು. ನೀವಿಬ್ರಿಗೆ ಮಾಡಕ್ ಇನ್ನೇನ್ ಕೆಲ್ಸ ಇಲ್ವೇ? ಇಂತ ಮಾಡಕ್ ನೀವೇನ್ ಕಮ್ಮಿ ಇಲ್ಲ. ಅಪ್ಪಣ್ಣಿ ಹೆಣ್ಮಗು ಬಂತು ಹೆಣ್ಮಗು ಅಂತಿ. ವಾ ಹೆಣ್ಮಗು ಹೆಣ್ಮಗು ಹುಷಾರಾಗಿ ಹೋಗು. ಲೇ ಚಿಂಟು ನೋಡ, ಹುಡುಗಿ ಹೋಗ್ತಿದ್ರೆ ಹೆಣ್ಮಗು ಬಂತು ಅಂತೀಯ. ಇನ್ನು ನಮ್ಮ ಅಮ್ಮನಿಗೆ ಹೇಳಿ ಅಷ್ಟೇ, ನಂಗೆ ತೆಗೆದ್ಮೇಲೆ ಲಾತ ಬೀಳ್ತೈತೆ ಅಷ್ಟೇ. ವಾಗ ನಾನಿರಲ್ಲಪ್ಪ ಹೋಗ್ತೀನಿ. ಇವನ್ಲ ಎದ್ರ ಪುಕ್ಕ? ಎದ್ರ ಪುಕ್ಕನ ನಾನು, ಕಾಗೆ ಪುಕ್ಕನ ನಾನು, ಗೂಬೆ ಪುಕ್ಕನ ನಾನು, ಏನೋ ಅನ್ಕಿರಪ್ಪ. ನನಗೆ ಭಯ ಹೋಗ್ತೈತಿ. ಮೊದ್ಲೇ ನಮ್ಮ ಅಮ್ಮ ನೋಡಿದ ಅಂತದ್ದು ಯಾಕೆ ಬೇಕು ಸುಮ್ಮನೆ? ಎಲೆ ಸುಮ್ಮನೆ ಇರ್ಲ, ಏನೂ ಆಗಲ್ಲ. ಓಹೋ ಗಂಡ್ಮಗು ಬಂತು, ಗಂಡ್ಮಗು ಬೋರ್ಡ್ ಮಗು ಗಂಡು ಮಗು. ಲೇ ಚಿಂಟು, ನಿನಗೇನ ಒಂದು ಒಟ್ಟು ಮಾನ ಮರ್ಯಾದೆ ಏನೋ ಐತೆ? ನಿನಗೆ ಇನ್ನೇನು ಮಾಡಕ್ಕೆ ಕೆಲಸ ಇಲ್ವೇ? ನಿಮ್ಮ ಅಜ್ಜಿ ಏನೋ ಕೆಲಸ ಕೊಡಲ್ಲ, ಬಂದು ರೋಡ್ ಸೈಡಾಗ ನಿಂತ್ಕೊಂಡು ಹೋಗೋ ಬರೋದನ್ನೆಲ್ಲ ಆಡ್ಸ್ಕೊಂಡು ಕೂಕೊಂಡಿದ್ದೀಯ. ಮಂತಕ್ಕೆ ನನಗೆ ಹೇಳ್ತೀನಿ ನಿಮ್ಮ ಅಜ್ಜಿಗೆ. ಯಾಕವಾಗು ನಮ್ಮ ಅಜ್ಜಿಗೆ ನಡ್ಕೊಂಬಂದೆ. ಕಿರಣ, ನಿಂಗೇನು ಗೊತ್ತಾಗಲ್ವ? ನೀನು ಇವನ್ ಜೊತೆ ಸೇರ್ಕೊಂಡು ಹಾಳಾಗ್ತಿದ್ಯಾ? ಅಯ್ಯಯ್ಯೋ ಗಂಡ್ಮಗು ನೋಡ ಕಿರಣ, ಕಪ್ಪರಾಯಿ ಮಕ ಆಗಿಬಿಟ್ಟೈತೆ. ಅಯ್ಯಯ್ಯೋ, ನಿನಗೊಂದು ಒಟ್ಟು ಹೇಳೋರು ಕೇಳೋರು ಯಾರು ಇಲ್ಲ. ನನ್ನ ಕೈಗೆ ಎಂದನ ಸಿಗಾಕಬೇಕು ಸರಿಯಾಗಿ, ಅವಾಗ ಸರಿಯಾಗಿ ಬಿಡ್ತೀನಿ. ಅಲ್ಲ ಈ ಬೋರ್ಡ್ ಚಂದ್ರಪ್ಪಂದು ಯಾಕೆ ಜಾಸ್ತಿ ಆಯ್ತು? ನನ್ನನ್ನೇ ಬೈದೋತೈತಿ. ಅಪ್ಪಯ್ಯ, ಚಂದ್ರಪ್ಪನೇ ಇನ್ನು ಹೋಗಿ ಹೇಳಿ ನಿಮ್ಮ ಅಜ್ಜಿಗೂ ನಮ್ಮ ಅಮ್ಮಯ್ಯಗೂ, ಈಗೆಲ್ಲ ಇಂಥ ಮಾಡು ನೀನು. ನಾನು ಏನು ಕಮ್ತ ಬಂದು ನಿಂಗೆ ಮಾಡು. ನಾನು ಮಂತಕೋತೀನಪ್ಪ ಸ್ವಾಮಿ. ನನ್ನ ಬಗ್ಗೆ ಹೇಳಿರ ಅಷ್ಟೇ, ಇವಾಗ ಹೋಗಿ ಸರಿಯಾಗಿ ಒಂದು ಫಿಟ್ಟಿಂಗ್ ಇಡ್ತೀನಿ, ಮಾಡ್ತೀನಿ. ಚಂದ್ರಣ್ಣಯ್ಯ ನಿನ್ ಕೈಲಿ. ಏನ ಲೇ ಬಿಡೋ, ಯಾಕಲ್ಲ ಹಿಂಗ್ ಮಾಡ್ತಿದ್ಯಾ? ಇಲ್ಲ ಪಂಚ ಬಿಡೋ. ನನ್ನನ್ನೇ ಬೈತೀಯ? ಅಯ್ಯೋ ದೇವ್ರೇ, ಈ ಚಿಂಟು ಬೋರ್ಡ್ ಚಂದ್ರಪ್ಪನ್ ಪಂಚ ಕಿತ್ತಾಕ್ಬಿಟ್ಟಾನೆ. ಅಯ್ಯಯ್ಯೋ, ಇವತ್ತು ನನ್ನ ಕತೆ ತಿಥಿ. ಇವತ್ತು ಯಾಕಾದ್ರೂ ಬಂದು ಇವನ್ ಜೊತೆಗೆ. ನಾನು ಕೊಡಲ್ಲ. ಹೆಂಗೆ ನಾನು ನನ್ನ ಸವಾಸಕ್ಕೆ ಬತ್ತೀಯ? ಯಾಕೋ ನೀನ್ ಬತ್ತ ಹಿಂಗ್ ಕೆಟ್ಟದೆ. ಎಲ್ಲ ಸುಮ್ನಿರ್ಲ. ಏನೋ ಚಿಂಟು, ಏನೋ ನಿನ್ಗೊಂದು ಒಟ್ಟು ಭಯ ಭಕ್ತಿ ಐತೆ. ನನ್ನ ಬಟ್ಟೆ ನೋಡು ಹೆಂಗ ಹಾಕಿದ್ಯಾ, ನನ್ನ ಪಂಚ ಬಟ್ಟೆ ನೋಡು ಕಿತ್ತಾಕಿದ್ಯಾ, ನನ್ನ ಊರೊಳಗೆ ಹೆಂಗ್ ಹೋಗ್ಬೇಕು ಮಗ ಇಕ್ಕೊಂಡು, ಅದ್ರ 3 ನಾಮ ಬೇರೆ ತಿಳಿದ್ಯಾ ನನಗೆ. ಚಂದ್ರನಯ್ಯ, ನಾನು ತಮಾಷೆ ಮಾಡಿದ್ದು. ಅದು ಪಂಚ ಹಿಡ್ಕೊಂಡು ಎಳೆಯಕ್ಕೆ ಹೋದ್ನ ಅರ್ಧೋತು. ನೀನು ಹಿಂಗೆ ಕಿತ್ಕೊಂಬಕ್ಕೆ ಹೋದೆ, ಅಲ್ಲಿ ಮುಳ್ಳಿದು ತರಿಸ್ಕೊಂತು. ಅದಕ್ಕೆ ನಿನ್ನ ಬಾಡಿ ಬಟ್ಟೆ ಅರ್ಧೋಯ್ತಿ. 3 ನಾಮ ಇಕ್ತೆ, ತಪ್ಪಾತು ಬಿಡು. ಚಂದ್ರನಯ್ಯ, ತಮಾಷೆ ಮಾಡಿದ್ದು ಚಿಂಟು, ಬಿಟ್ಬಿಡು ಪಾಪ. ಪಾಪ ಅಂದ್ರೆ 6 ತಿಂಗಳು ರೋಗ ಅಂತಿ. ನಮಗಿನಿ ಹಂಗಾಗೈತಿ. ಯಾಸಡ್ಕೆ ಹುಡ್ಗ ಅಂತಂದು ನಾ ಸುಮ್ಮನಿದ್ದಂಗೆಲ್ಲ ಇವಂದು ಜಾಸ್ತಿ ಆಗೈತಿ. ಚಂದ್ರನಯ್ಯ, ಒಳ್ಳೆ ಮಾತಾಗಿ ಹೇಳ್ತೀನಿ, ಬಿಡ್ತೀಯಾ ಇಲ್ವಾ ಹೇಳು? ನಾನು ತಪ್ಪಾಯ್ತಂತ ಕೇಳಲಿಲ್ವೇ? ನೋಡ್ಲಾ, ಇನ್ನು ಓಟಾಯ್ತು ನಿನ್ ದುರಂಕಾರ. ನಿನ್ ಕರ್ಮ ಅನ್ಬೋಸು. ಶಿಶಿ ಅದೇನ್ ತಿಂತೀಯ? ದೇವ್ರೇ ಅಂತ ಊಸ್ತೆ ಬಿಡೋದು. ಬಾಯಿಲಿ ನಮ್ಮಂತ ಮಾಡ್ತೀನಿ. ನಿಮ್ ಗುಂಡಜ್ಜಿಗೆ ಹೇಳ್ತೀನಿ ನಡಿ. ಹೆಂಗೆ ನೋಡಾಕಿರೋಣ? ಅದ್ಯಾಕಲ್ಲ ಅಲ್ಲಿ ಕೂಡ ಇಜ್ಜ. ಅಯ್ಯಪ್ಪ ಸ್ವಾಮಿ, ಸವಸನೆ ಬೇಡ. ಇನ್ನು ಏನೇನು ಬೈಸ್ಕೋಬೇಕಾ? ಚಂದ್ರಪ್ಪ ಹೋಗಿ ಏನೇನು ಹೇಳ್ತಾನೆ. ಅಯ್ಯಪ್ಪ, ಯಾಕೆ ಎಡ್ಗಣ್ ಬೇರೆ ಅರಸಿತಿ ಅಂತ ಹೋಗ್ತೀನಪ್ಪ ಸ್ವಾಮಿ. ಬಾರೋ, ನಾನು ಇದ್ದೀನಿ ಬಾರೋ. ಹೋಗಪ್ಪ ಸ್ವಾಮಿ, ನನಗೆ ಎಡ್ಗಣ್ಣ ಆರ್ಸಿ ದಿವಸ ಎಲ್ಲ ನಮ್ಮ ಅಮ್ಮಂತ ಸರಿಯಾಗಿ ಉಳಿಸ್ಕೊಂಡಿದ್ದೀನಿ. ಯಾಕೆ ಹೇಳು, ಬಂದ್ಬಿಡಪ್ಪ ನೀ ಪ್ಲೀಸ್ ಕಣ ಚಿಂಟು. ನಾನು ಈ ಆಟಕ್ಕಿಲ್ಲಪ್ಪ, ನಾನು ಮಂತಕ್ಕೆ ಹೋಗ್ತೀನಿ. ವಾಗು. ಓಹೋ, ನಾನು ಒಬ್ನೇ ಆಡಿಸ್ಕೊಂತೀನಿ. ಓಹೋ, ಹೆಣ್ಮಗು ಬಂತು. ಯಾಕ ಚಿಂಟು ಹಂಗ ಆಡಿಸ್ಕೊಂತೀಯ? ಬಾ, ಒಂದ್ ರವಟ್ಟು ನಮ್ಮ ಅಮ್ಮ ಈಗ ನಮ್ಮ ಅಪ್ಪ ಹಿಂಗೆ ಹೇಳ್ತೀನಿ, ಒಂದ್ ರವಟ್ಟು ಮೈಗೆ ಎಣ್ಣೆ ಸಾರ್ಕ. ಹೋಗ್ ಪಿಳ್ಳೆ ಕೊಣ್ಣೆ ಸುರ್ತಿ. ಬಂದ್ಬಿಡ್ತ ಎಣ್ಣೆ ಸಾರ್ಕಂತಂದು. ನನ್ನನ್ನು ಒಯ್ಯ ಗಂಡಸು ಇನ್ನು ಹೆಂಗ್ಸು ಈ ಊರಾಗ ಹುಟ್ಟಿಲ್ಲ. ನಮ್ಮ ಅಜ್ಜಿನ ಬಿಟ್ರೆ ಗೊತ್ತೇ. ಕಂಡಿದೀನಿ ಬಿಡಪ್ಪ, ಅದಕ್ಕೆ ಸರಿಯಾಗಿ ವಹಿಸ್ಕೊಂಡಿದ್ದಾವತ್ತು. ವಹಿಸ್ಕೊಂತೀನಿ ಹೇಳು. ನಾನು ನಿನಗಂದೆ ಅಮ್ಮಣ್ಣಿ, ನಾನು ಯಾಕ ಅನ್ಕಂಡಿ ಹೆಣ್ಮಗು ಅಂತಂದು. ಇವ ಮೊಬೈಲಾಗ ನೋಡಿದ್ರೆ ಬರೀ ಹೆಣ್ಮಗು ಅಂತ ಆಡ್ಸ್ಕೊಂತಾರ. ಅದಕ್ಕೆ ನಾನಂದಿ, ನಿನ್ನೇನು ಆಡ್ಸ್ಕೊಂಡೆ ನಾನು? ಯೋಯ್ ಅಪ್ಪಯ್ಯ, ಏನ್ ಸುಳ್ಳು ಹೇಳ್ಬೇಡ, ನೀನು ನನ್ನನ್ನೇ ಆಡ್ಸ್ಕೊಂಡಿದ್ದು ಗೊತ್ತಿರಂಗೆ. ನಮ್ಮ ಅಮ್ಮ ಒಂದು ಅವತ್ತು ಹೇಳ್ತೀನಿ ಬಾ. ಓಹೋ ಅಪ್ಪಣ್ಣಿ, ನಿಮ್ಮ ಗುಂಡ ಜೊತೆ ಹೇಳಿಸ್ಬಿಟ್ಟು ಸರಿಯಾಗಿ ಉಗಿಸ್ತೀನಿ ಬಾ. ಅಮ್ಮಲಕ್ಕಿ ಜುಮ್ಮ ಹೇಳ್ಕೊಂಡ್ರೆ ಯಾಕ ಹೋಗು. ನಮ್ಮ ಅಜ್ಜಿ ಏನು ಮಾಡಲ್ಲ ಅಲ್ಲಿ. ಅಪ್ಪಣ್ಣಿ ಕೊಟ್ರೆ ನೋಡಮ್ಮಿ. ಸುಮ್ಮನೆ ಹೋಗು. ನಂತ ಕೇಳಿ ಕಾಲು ಕೇಳ್ಕೊಂಡು ಜಗಕ್ಕೆ ಬರ್ಬೇಡ ನೀನು.
ಇಂತ ಮಾತಾಡ್ತಾರಲ್ಲ ಅವ್ರಿಗೆ ಬುದ್ಧಿ ಇಲ್ಲ ಫಸ್ಟ್. ಮತ್ತೆ ಈಗ ಸುಮ್ಮನಾಗು, ಬುದ್ಧಿ ಇಲ್ಲ ಅಂತ ಒಪ್ಕೊಂಡಲ್ಲ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ. ಹೆಣ್ಮಗು ಅಂತಂದು ಆಡಿಸ್ಕೊಂಡ್ರೆ ಹೆಂಗೆ ಬೈತಾರೆ. ನನಗೂ ರೇಗ್ಸಕ್ಕೆ ಬೇಜಾರು, ಆದ್ರೆ ಒಂದು ಕಾಮಿಡಿ ಇರಲಿ ಅಂತಂದು ರೇಗಿಸ್ತಾ ಇದ್ದೀನಿ. ಯಾರನ್ನ ನಮ್ಮ ಅಜ್ಜಿ ಹೇಳಿ ಗೋವಿಂದ ನನ್ನ ಕತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಬಾಯ್.